ಓಂ ಶ್ರೀ ದುರ್ಗಾಯ ನಮಃ ಶಿವಾಯ. ಇವಾಗಿನ ವಿಚಾರ, ಅಯ್ಯೋ ಉಸಿರಾಡೋಕ್ಕಾಗಲ್ಲ, ನನಗೆ ಕುತ್ಕೊಳ್ಳೋಕ್ಕಾಗಲ್ಲ, ಹೊಟ್ಟೆ ಹಿಡಿಯುತ್ತೆ, ಸೊಂಟ ನೋವು, ಕೈ ನೋವು, ಅಲ್ಲಿ ನೋವು, ಇಲ್ಲಿ ನೋವು, ಕುತ್ತಿಗೆ ನೋವು. ನನಗೆಲ್ಲಿಂದ ನೋವು ಮಾರ್ರೆ? ನನಗೆ 36ನೇ ವರ್ಷ ರನ್ ಆಗ್ತಾಯಿದೆ. ನನಗೆ ಯಾವ ನೋವು ಇಲ್ಲ, ಯಾಕಂದರೆ ನಾನು ಉಪ್ಪು ಖಾರ ತಿನ್ನೋದಿಲ್ಲ. ಹಾಗೆ ಸ್ವಲ್ಪ ದಿನ ಹಣ್ಣುಗಳನ್ನು ತಿಂತೇನೆ, ಹಣ್ಣುಗಳು ತಿಂದ್ಕೊಂಡು ದಿನ ಕಳಿತೇನೆ. ಹಾಗೆ ಇನ್ನು ಸ್ವಲ್ಪ ದಿನ ಉಪ್ಪಿಲ್ಲದೆ ಇರುವಂಥ ಆಹಾರವನ್ನೇ ತಿಂದ್ಕೊಂಡು ದಿನವನ್ನು ಕಳಿತೇನೆ. ಹಾಗಾಗಿ ನನಗೆ ಯಾವ ನೋವು ಇಲ್ಲ. ಹಾಗೆ ಕೆಲವರು ಅಂದ್ಕೋಬೋದು, ಏನು ನೀವೇನು ಕೆಲಸನೇ ಮಾಡಲ್ವಾ ಶೇಖರ ಅಂತ. ನಾನು ಎಲ್ಲ ಕೆಲಸಗಳನ್ನು ಮಾಡ್ತೀನಿ. ನಾನು ಬಾಳೆ ಸಸಿ ನೆಡ್ತೀನಿ, ಕೆಲವೊಮ್ಮೆ ಅಡಿಕೆ ಸಸಿ ನೆಡ್ತೀನಿ, ಕೆಲವೊಮ್ಮೆ ಅಡಿಕೆ ಕೊಯ್ತೀನಿ. ನಮ್ಮ ಸ್ವಲ್ಪ ತೋಟ ಇದೆ, ಅದೆಲ್ಲ ಕೆಲಸಗಳನ್ನು ಮಾಡ್ಕೊತೀನಿ. ಅರ್ಥ ಆಯ್ತಾ? ಸಮಯ ಬಂದಾಗ ಎಲ್ಲವನ್ನು ಅಳವಡಿಸ್ಕೊತೇನೆ, ನಾನು ಎಲ್ಲ ಮಾಡ್ಕೊತೇನೆ. ನನಗೆ ಯಾವ ಸುಸ್ತು ಆಯಾಸ ಕೂಡ ಆಗೋದಿಲ್ಲ ಕೆಲಸ ಮಾಡುವ. ಕಾರಣ ಏನಂದರೆ ನಾನು ಉಪ್ಪು ಖಾರ ಹುಳಿ ತಿನ್ನೋದಿಲ್ಲ. ಸೀಕ್ರೆಟ್ ಅದೇ. ಉಪ್ಪು ಖಾರ ಹುಳಿ ನಾವಿಲ್ಲಿ ಬಿಟ್ಬಿಟ್ರೆ ನಮಗೆ ಒಳ್ಳೆ ಶಕ್ತಿ ಬರುತ್ತೆ, ಗೊತ್ತಾ? ನೋಡಿ, ನಾನು ಇವತ್ತು ಒಂದು ಅಡುಗೆ ಮಾಡಿದ್ದೆ, ನಿಮಗೆ ಉಪ್ಪು ಖಾರ ಇಲ್ಲದೆ ಇರುವಂಥ ಅಡುಗೆ ತೋರಿಸ್ತೀನಿ ನಿಮಗೆ. ಮೊದಲನೇದಾಗಿ ಅನ್ನ. ಇದು ನಮ್ಮ ಬಾವಿಯ ನೀರು ಹಾಕಿ ಅನ್ನ ಮಾಡಿರೋದು. ಕೆಲವರು ಅನ್ನಕ್ಕೆ ಉಪ್ಪು ಹಾಕ್ತಾರೆ, ನಾನು ನೀರು ಹಾಕಿ ಅನ್ನ ಮಾಡಿದ್ದೇನೆ. ಹಾಗೆ ಇದು ಕೆಂಪು ಗೆಣಸು ಹಾಕಿ ಸ್ವಲ್ಪ ನೀರು ಹಾಕಿ, ಆಮೇಲೆ ಕೆಂಪು ಗೆಣಸು ಬೆಂದ ತಕ್ಷಣ ತೆಂಗಿನಕಾಯಿಯನ್ನು ಹಾಕಿದ್ದೇನೆ. ಒಂದು ತೆಂಗಿನಕಾಯಿನ ಹಾಕಿದ್ದೇನೆ. ಒಂದು ತೆಂಗಿನಕಾಯಿ ಹಾಕಿ ಮಾಡಿರುವಂಥದ್ದು ಇದು ಗೆಣಸಿನ ಪಲ್ಯ. ಇದನ್ನು ಅನ್ನದ ಜೊತೆ ಸವಿಬಹುದು, ಪುರಿ ಜೊತೆ ಸವಿಬಹುದು. ಹಾಗೆ ಇನ್ನು ರೊಟ್ಟಿ, ಚಪಾತಿ, ಇನ್ನಿತರ ಹಲವಾರು ತಿಂಡಿ ತಿನಿಸುಗಳ ಜೊತೆ ಸವಿಬಹುದು, ಹಾಗೇನು ತಿನ್ಬೋದು. ನಿಮಗೆ ಹೇಳ್ತೀನಿ, ಕೆಲವೊಮ್ಮೆ ಈ ಗೆಣಸು ಮತ್ತು ತೆಂಗಿನಕಾಯಿಯ ಒಂದು ಪಲ್ಯವನ್ನು ಮಾಡಿಕೊಂಡೇ ದಿನವನ್ನು ಕಳಿಬೋದು. ಅರ್ಥ ಆಯ್ತಾ? ನಾವಿಲ್ಲಿ ಗ್ರಹಿಸಬೇಕು, ಎಲ್ಲ ಆಹಾರವನ್ನು ತಿನ್ನುವಾಗ ಗ್ರಹಿಸ್ಕೊಂಡು ತಿನ್ನಬೇಕು. ತುಂಬ ಆರೋಗ್ಯವಾಗಿರ್ಬೋದು, ಹೆಚ್ಚಿನ ರೀತಿಯಲ್ಲಿ ದಿನಗಳನ್ನು ಕಳಿಬೋದು. ಈ ಪ್ರಕೃತಿಯ ಒಂದು ಆನಂದವನ್ನು ಸವಿದು ನಾವು ದಿನವನ್ನು ಕಳ್ಕೊಂಡು ಹೋಗ್ಬೋದು ಅಲ್ವಾ ವೀಕ್ಷಕರೇ? ಏನಂತೀರ? ಎಲ್ಲರೂ ಹೇಳಿ ಓಂ ಶ್ರೀ ದುರ್ಗಾಯ ನಮಃ ಶಿವಾಯ.